ದೇವ್ರ ಹಂಗೆ ಬಂದ್ಯಪ್ಪ. ನಮ್ಮನ್ನ ಈ ಮನೇಲಿ ಕೂಡಾಕ್ಬಿಟ್ಟಿದ್ದಾರೆ. ನಿನ್ನಿಂದ ನಮ್ಗೊಂದು ಸಹಾಯ ಆಗ್ಬೇಕಾಗಿತ್ತು, ಮಾಡ್ತೀಯಾ? ನೋಡಪ್ಪ, ಶಿವು ಇದಾನಲ್ಲ, ಆ ದಿನಸಿ ಅಂಗಡಿ ಇಟ್ಕೊಂಡಿದ್ದಾನಲ್ಲ, ಆ ಶಿವು, ಅವ್ನ ಮನೆ ನಿನಗೆ ಗೊತ್ತು ತಾನೆ? ಶಿವುನ ಕರೆದು ಹೇಳು, ಒಬ್ಬನೇ ಇದ್ದಾಗ ಹೇಳು, ಈ ಮದ್ವೆ ನಿಲ್ಸ್ಬಿಡಿ, ಆ ಹುಡುಗ ಸರಿಗಿಲ್ಲ, ಇದಕ್ಕೆಲ್ಲ ಕಾರಣ ಅವ್ರ ಮಾವನೇ ಅಂತ ಹೇಳು. ಇದನ್ನ ಅವ್ರ ಅತ್ತೆನೇ ಹೇಳಿದ್ದು ಅಂತ ಹೇಳಪ್ಪ. ಅವ್ನು ನಂಬಲ್ಲ. ಬೇಕಾದ್ರೆ ನೀನೇ ನಿಮ್ಮ ಮಾವನ ಮನೆ ಹತ್ರ ಹೋಗಿ ನೋಡು, ನಿಮ್ಮ ಅತ್ತೆದಿರ್ನ ಕೂಡಾಕಿದ್ದಾರೆ ಅಂತ ಹೇಳು. ಅಯ್ಯೋ ಸುಶೀಲಾ, ಇವನ್ ಯಾಕೆ ಹೋಗ್ತಾನೆ ಇಲ್ಲ? ಅಯ್ಯೋ, ನನ್ನ ಬುದ್ಧಿಗಿಷ್ಟು ದುಡ್ಡು ಕೊಡ್ತೀನಿರಪ್ಪ. ಈ ಉಂಗುರ ತಗೋ, ಏನಿಲ್ಲ ಅಂದ್ರೂ ಕಡಿಮೆ ಅಂದ್ರೂ 30,000 ರೂಪಾಯಿ ಬೆಲೆ ಬಾಳತ್ತೆ. ದಯವಿಟ್ಟು ಹೋಗಪ್ಪ, ತಗೊಳಪ್ಪ. ನನ್ನ ತವ್ರ ಮನೆ ಉಳ್ಸಪ್ಪ, ನಮ್ಮ ರಶ್ಮಿ ಜೀವನ ಕಾಪಾಡು. ಹೋಗಪ್ಪ, ಹೋಗು, ಬೇಗ ಹೋಗು. ನೀನಿಂದ ನಾವ್ ಹೇಳೋದು ಅರ್ಥ ಆಗ್ತಿಲ್ವಾ? ಯಾಕಪ್ಪ ಇನ್ನೂ ಇಲ್ಲೇ ನಿಂತ್ಕೊಂಡಿದ್ಯಾ? ಬೇಗ ಹೋಗು. ಅಯ್ಯೋ, ಎಲ್ಲ ಮುಗ್ದೋಯ್ತು ಸುಶೀಲಾ. ಇನ್ನು ಅವಳನ್ನ ಕಾಪಾಡಕ್ಕೆ ಯಾರ ಕೈಲೂ ಆಗಲ್ಲ. ಏನ್ಲ ಶಿವ, ಭಾರಿ ಖುಷಿಯಾಗಿದ್ಯಾ? ನೀ ಯಾವಾಗ್ಲಾ ಬಂದೆ? ಏನ್ಲ ಮಾಡ್ತಿದ್ದೆ ಇಲ್ಲಿ? ನೀವು ಬಿಡ್ರಪ್ಪ, ಭಾರಿ ದೊಡ್ಡ ಮನ್ಸರು. ಪಾರು ನಿಂಗ ಹತ್ರ ಆಯ್ತವಳೆ ಅಂತ ನಮ್ ಮರ್ತೆ ಬಿಟ್ಟ್ಯಾ. ಬಿಡಪ್ಪ. ಇಲ್ಲ ಕಲ, ಪಾರು ನಂಗೆ ಹತ್ರ ಆಯ್ತಿಲ್ಲ. ಅದು ಈ ಫ್ರೆಂಡ್ಶಿಪ್ ಅಂತಾರಲ್ಲ, ಅದು ಕಲ ಇದು. ನೀ ಕಂಡಿರಪ್ಪ, ಕಂಡಿದ್ದೀನಿ. ಫ್ರೆಂಡ್ಶಿಪ್ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ಯಾ. ಊರಿನ ಹಿರೇಕರೆಲ್ಲ ಆಶೀರ್ವಾದ ಮಾಡೋರೆ. ಒಂದೇ ಮನೆಯಲ್ಲಿ ಒಂದೇ ಕೋಣೆಯಲ್ಲಿ ಬದುಕ್ತಿದ್ದೀರಾ, ಆದ್ರೂ ಫ್ರೆಂಡ್ಶಿಪ್. ಹೂವು ಜಾಸ್ತಿ ಇದ್ರೆ ದ್ಯಾವ್ರಿಗಿಡು, ನನ್ ಕಿವಿಗಿಡ್ಬೇಡ. ಅಲ್ಲ ಕಲ, ಹೆಂಗೆಲ್ಲ ಪ್ರೀತಿ ಮಾಡಕ್ಕಾಯ್ತದೆ? ನಿಂಗೆ ಗೊತ್ತಿಲ್ವಾ? ನಾನು ಪಾರು ಒಪ್ಪಂದದ ಮ್ಯಾಕೆ ಜೊತೆಗಿದ್ದೀವಿ. ನನ್ನ ಪಾರು ಮಧ್ಯೆ ಪ್ರೀತಿ ಆಗಕ್ಕಿಲ್ಲ ಕಲ. ನಿನಗಿಲ್ಲ ಅಂದ್ರೆ ಪಾರು ಗೈತೇಕಲ್ಲ. ಅಷ್ಟಿಲ್ದೆ ಅವಳು ನಿಂತಾವ್ ಇಷ್ಟೊಂದು ಹತ್ರ ಆಯ್ತಾಳ. ದಡ್ಬಡ್ಡೆ ಇದೆ, ಅರ್ಥ ಮಾಡ್ಕೋ. ನಾನ್ ಪಾರುನ ಆದಷ್ಟು ನೋಡಕ್ಕಿಲ್ಲಪ್ಪ. ನೀ ಸುಮ್ಕೆ ನನ್ ತಲೆ ಕೆಡಿಸ್ಬೇಡ. ಹೋಗತ್ಲಗೆ ಭೂಮಿತಾಯಿ ಹಣೆಕಲ್ಲ, ಅದ್ ಪ್ರೀತಿನೇ, ಅರ್ಥ ಮಾಡ್ಕೋ. ಈಗ ನೀನ್ ಇಲ್ಲಿಂದ ಹೋಗಿಲ್ಲ ಅಂದ್ರೆ ಈ ಅಡ್ವೈಟಲ್ಲಿ ಓದ್ಬಿಡ್ತೀನಿ ನೋಡು. ಹೋಗ್ಲಾತ್ಲಗೆ ಹೋಗ್ಲಾ? ಅವನೊಬ್ಬ ಬಂದ್ಬಿಟ್ಟ ಪ್ರೀತಿ ಗೀತಿ ಅಂತ ಮತ್ ನಾನು ಹಾಳು ಮಾಡೋಕೆ. ಮಾವ, ಅಲ್ಲೇ ನೋಡ್ತಿದ್ಯಾ? ಮಾವ, ಇಲ್ಲಿ ನೋಡು. ಬೇಡ ಪಾರು, ನಂಗೆ ಒಂಥರ ಆಯ್ತದೆ. ಒಂಥರ ಅಂದ್ರೆ ಒಂಥರ ಆಯ್ತದೆ ಆಟೆ. ನಂಗೆ ಹೇಳದ್ಬಾರ್ದು, ಸುಮ್ಕಿರು ಪಾರು. ನೋಡು ಮಾವ, ಇಲ್ಲಿ ನೋಡು ಮಾವ.
ವಿಷಯನ ಮುಚ್ಚಿಟ್ಕೊಂಡು ಅದು ಗೊತ್ತಾಗ್ಬಾರ್ದು ಅಂತ ಡವ್ ಮಾಡ್ತಿದ್ಯಲ್ಲ, ಆ ಕಲೆ ಕಾಣ್ತಿದೆ. ಅಯ್ಯೋ ಇಲ್ಲ ಪಾರು, ನಾನಂತೂ ನಲ್ಲ. ಅಯ್ಯೋಯ್ಯೋ, ಹೌದಪ್ಪ, ನಮಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತಪ್ಪ. ಮಾವ, ನನ್ನಲ್ಲಿ ಏನಾದರೂ ಚೇಂಜಸ್ ಕಾಣ್ತಿದೆ ನನಗೆ. ಮೊದಲಿನ ಪಾರುಗೂ ಇವಾಗಿನ ಪಾರುಗೂ. ಮೊದ್ಲಿದ್ದ ಪಾರು ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಿದ್ಲು. ಅಪ್ಪ, ಒಂದು ಕ್ಷಣ ಜೀವ ಮಾರಿಗುಡಿಯಿಂದ ಆಚೆ ಹೋಗಿ ವಾಪಸ್ ಬಂದಂಗಾಯ್ತು. ಮದುವೆ ಕೆಲಸ ಅಂತ ತುಂಬ ಓಡಾಡ್ತಿದ್ಯಾ, ತುಂಬ ಕಷ್ಟಪಡ್ತಿದ್ಯಾ, ಅದಕ್ಕೆ ಸುಸ್ತಾಗಿದ್ಯಾ, ಮಲ್ಕೊಂಬಿಟ್ಯಾ? ಮಲ್ಕೊ ಮಲ್ಕೊ. ನಾನೇನು ಹೆಂಡ್ತಿಯಾಗಿ ನಿನಗೆ ಏನೂ ಸಹಾಯ ಮಾಡೋಕ್ಕಾಗಲಿಲ್ಲ. ಆದರೆ ನಾಳೆ ನಾನು ಈ ಗುರ್ಗಿಗೆ ಒಂದು ಅಂತ್ಯ ಹಾಡೇ ಹಾಡ್ತೀನಿ. ಬಾಳೊಂದು ಚಂದದ ಕವಿತೆ, ಅದರೊಳಗೆ ನೀ ಅವಿದೆ. ಈ ಪಾರ್ವತಿಗೆ ಪರಶಿವನು ನೀನೇ ಆದೆ. ಬಾಳೊಂದು ಚಂದದ ಕವಿತೆ, ಅದರೊಳಗೆ ನೀ ಅವಿದೆ. ಈ ಪಾರ್ವತಿಗೆ ಪರಶಿವನು